ನಮಸ್ಕಾರ. ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ, ಇವತ್ತೊಂದು ಗುರುವಾಣಿ ಭಿನ್ನವಾಗಿ ಆಲೋಚಿಸುವ ಬಗ್ಗೆಯಿಂದ ಗುರುಗಳು ಏನು ತಿಳಿಸ್ತಾರೆ, ನಮ್ಮ ಪತ್ರಿಜಿ ಗುರುಗಳು, ನಮ್ಮ ಅಚ್ಚುಮೆಚ್ಚಿನ ಪತ್ರಿಜಿ ಗುರುಗಳು ಏನು ತಿಳಿಸ್ತಾರೆ ಅಂತ ನೋಡೋಣ. ಇವತ್ತೊಂದು ದಿನ ಹೇಗಿರೋಣ, ಎಲ್ಲಿ ಸಿಕ್ಕಾಕೊಂಡಿದ್ದೀವಿ, ಏನು ಮಾಡ್ತಾಯಿದ್ದೀವಿ, ನಾವು ಹೆಂಗಿರಬೇಕು, ನೀವು ಇವತ್ತು ಹೇಗಿರ್ರಿ ಅಂತ ಏನು ತಿಳಿಸ್ತಾರೆ ನೋಡೋಣಲ್ಲ. ಕ್ಯೂರಿಯಾಸಿಟಿ ಭಾಳ ನನಗೆ, ಯಾಕಂದ್ರೆ ನಮ್ಮದೇ ಆಗಿದ್ದು ಬಂದಿರ್ತೈತಿ ಇವತ್ತು. ಹೌದಲ್ಲ, ಓದಿದ ತಕ್ಷಣ ನೋಡ್ರಿ, ಹೌದಪ್ಪ ಇದು ಹೌದು ನೋಡಿದ್ರಲ್ಲಿ ಸ್ವಲ್ಪ ಹಿಂದೆ ಬರಬೇಕು, ಮುಂದೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಾಂಗೆ ಮಾಡಬೇಕು, ಹಿಂಗೆ ಇದ್ದೀನಲ್ಲ ನನ್ನ ತಪ್ಪು ನಮ್ಗೆ ಕೊಟ್ಟ ಹಾಂ ಹಾಂ ಅಂತ ಬರ್ತೈತಿ. ಒಂದೇ ನಿಮಿಷ ಏನು ಮಾಡೋದು. ಸಾರಿ ಬಿಸ್ನೆಸ್ ಕಿತ್ತಕ್ಕೆ ಬಂದಿದ್ದು. ಏನು ಹೇಳ್ತಾರೆ ಗುರುಗಳು ನೋಡೋ ಮನೆ ಇವತ್ತು ಹೆಂಗಿದ್ದೀರ ಎಷ್ಟು ಬಡ್ದಾಡಕತ್ತಿ ಅಂತ ಬೈತಿರ್ಬೇಕು ಗುರುಗಳು. ಅವ್ರಿಗೆ ಏನು ಮಾಡೋದು, ಇರಲಿ, ಜೀವನ ಐತಲ್ಲ ಮಾಡೋದು. ಶಿವ ಪರಮಾತ್ಮ ಏನೋ ಬಂತಂದು ಇರಲಿ. ನಿನ್ನೆ ಆಸೆ ನಿನ್ನ ನಿರಾಸೆಗೆ ಮೂಲ. ನೋಡಪ್ಪ ಏನೈತಿ ಇದು ತೆಗೆದ ಎಂತ ಬರ್ತು, ಆಸೆ ಮಾಡೀವಿ ಏನೋ ಹೇಳಕತ್ತಾರ ನೋಡಲ್ಲಿ. ನಿನ್ನ ಆಸೆಯೇ ನಿನ್ನ ನಿರಾಸೆಗೆ ಮೂಲ. ಅವಶ್ಯಕತೆಗೆ ಮೀರಿದ ಆಸೆ ಇಲ್ಲದೆ ಹೋದರೆ ನಿರಾಸೆ ಎನ್ನುವುದೇ ಇರುವುದಿಲ್ಲ. ಗುರುಗಳು ಏನು ಮಾಡಿದ್ರು, ಏನು ಹೇಳಿದ್ರು, ಇದು ಅರ್ಥ ಮಾಡ್ಕೋಬೇಕು, ಕೇಳಬೇಕು, ಆಲಿಸ್ಬೇಕು, ಆಚರಣೆಯಲ್ಲಿ ಇರಬೇಕು ನಾವು ಅಲ್ಲ. ಏನು ತಿಳಿಸ್ತಾರೆ ನೋಡೋಣ. ಈ ಮಾನವ ಜನ್ಮ ಬಂದದ್ದು ಆಸೆದಿಂದೇ ಬಂದೈತಲ್ಲ, ಆಸೆಯಿಂದ ಬಂದದ್ದು. ಆದರೂ ಕೂಡ ಎಷ್ಟು ಆಸೆ ಬೇಕು ಅಷ್ಟೇ ಮಾಡಿರಿ, ಎಷ್ಟು ಆಸೆ, ಅತಿ ಆಸೆ ಬೇಡ ಅಂತ ತಿಳಿಸ್ತಾರೆ ಗುರುಗಳು. ಆಸೆ ಪಡಬೇಕು. ಏನು ಆಸೆ ಪಡಬೇಕು? ನಾನು ಆನಂದವಾಗಿರಬೇಕಂತ ಆಸೆ ಪಡೋದು ಬೇಡ, ನಾನು ಆರೋಗ್ಯವಾಗಿರೋಕ್ಕಂತ ಆಸೆ ಪಡ್ಬೇಕು, ಇಂಥದ್ದು ಆಸೆ ಪಡ್ಬೇಕು. ಹಾಂ ತುಮ್ಕೋ, ನಾವು ಆಸೆ ಪಡಬೇಕು. ಈ ಟೈಟಲ್ ಅದಲ್ಲ, ಇದಕ್ಕಿಂತ ಮುಂಚೆ ನಾನು ಹೇಳ್ತೀನಿ, ಏನು ಆಸೆ ಪಡಬಾರ್ದು ನಾವು. ಇನ್ನೊಂದಿಷ್ಟು ಮನೆ ಮಾಡಬೇಕು, ಹೊಲ ಮಾಡಬೇಕು, ರೊಕ್ಕ ಮಾಡಬೇಕು, ಅತಿ ಆಸೆ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಆಸೆ ಮಾಡಬೇಕು. ಪ್ರಪಂಚದ ಜೀವನ ಮಾಡಕತ್ತೀವಿಲ್ಲ, ಎಷ್ಟು ಇರಬೇಕು ಅಷ್ಟು ಇರಬೇಕು. ಹಾಗಾಗಿ ಏನು ಹೇಳ್ತಾರೆ, ಇದ್ರ ಬಗ್ಗೆ ತಾತ್ಪರ್ಯ ಏನು ಹೇಳ್ತಾರೆ ಕೇಳೋಣ. ಆಸೆ ಎನ್ನುವುದು ಭವಿಷ್ಯತ್ತಿಗೆ ಸಂಬಂಧಿಸಿರೋದಾಗಿದೆ. ಈ ಜೀವನಕ್ಕೆ ಇಲ್ಲಿ ಆಸೆದಿಂದ ಬಂದಿವಿಲ್ಲ, ಇದಕ್ಕೆ ಸಂಬಂಧಪಟ್ಟದಂತ ತಿಳಿಸ್ತಾರೆ. ಅಂದರೆ ಈಗ ನಮ್ಮ ಬಳಿ ಇಲ್ಲದೆ ಇರುವುದು, ಬರಬೇಕು ಎಂದುಕೊಳ್ಳುವುದು ಆಸೆ ಎನ್ನುವುದು ಖಂಡಿತವಾಗಿಯೂ ಇರಬಹುದು. ಈಗ ನಮ್ಮ ಬಳಿ ಇರಬೇಕು, ನಮಗೆ ಇಷ್ಟು ಬೇಕು ಅಷ್ಟು ಬೇಕು ಅನ್ನೋದು ಆಸೆ ಇರಬೇಕು ಅನ್ನೋದು ಖಂಡಿತವಾಗಿ ಇರ್ಬೋದು, ಈ ಆಸೆ ಇರಬೇಕಂತ. ಆದರೆ ನಾವು ಇಲ್ಲಿ ಒಮ್ಮೆ ಅತಿ ಮುಖ್ಯವಾಗಿ ಪರಿಶೀಲಿಸಿಕೊಳ್ಳಬೇಕಾದ ವಿಷಯವೇನೆಂದರೆ, ನಾವು ಆಶಿಸುತ್ತಿರುವುದು ನಿಜವಾಗಿಯೂ ನಮಗೆ ಅನಿವಾರ್ಯವಾದ ಅವಶ್ಯಕತೆಯೇ ಎಂದು. ಅದೇ ಹೇಳಿದ್ನಲ್ಲ, ಅವಶ್ಯಕತೆ ಇದ್ರೆ ಆಸೆ ಪಡೋಣ ರೀ. ಹಂಗೆ ಬರ್ತಿದ್ದೆ ನನಗೆ. ಒಂದು ತಲೆ ಬಂಗಾರ ಹಾಕ್ಕೊಂಡು, ಈ ಹೆಣ್ಮಕ್ಳು ಸಣ್ಣ ವಿಷಯ ಹೇಳ್ತೀನಿ ನಾನು. ಈ ನನಗೆ ತಲೆ ತಾಟ್ ಬಂದಿದ್ದೆ. ನಾನು ಆಸೆ ಬೇಕು, ಒಂದೇಳಿ ಸರ ಹಾಕ್ಕೊಂಡೆವು. ಒಂದೇ ನಿಮಿಷ.
ಹಿಂಗೆ ಆಯ್ತು ನೋಡ್ರಿ. ಎಷ್ಟು ಬೇಕು ಎದಕ್ಕೆ ಬೇಕು ಅಂತ ನೋಡ್ಕೊಂಡು ಅನಿವಾರ್ಯ ಇತ್ತಂದ್ರೆ ಮಾಡಿ ಅಂತಾರೆ. ಅನಿವಾರ್ಯ ಇದ್ರೆ ಮಾಡೇಬೇಕಾಗ್ತದಲ್ಲ. ಇವಾಗ ಸಂಸಾರ ಮಾಡ್ತೀವಿ, ಪ್ರಪಂಚ ಐತಿ, ರೊಕ್ಕ ಬೇಕು, ರೂಪಾಯಿ ಬೇಕು, ಎಷ್ಟು ಬೇಕು ಅಷ್ಟು ಬೇಕು ಅಂತ ಅನಿವಾರ್ಯ ಇದ್ರೆ ಮಾಡಿರಿ ಅಂತ ತಿಳಿಸ್ತಾರೆ. ಅವಶ್ಯಕತೆಯೇ ಎಂದು ಹೇಳ್ತಾರೆ. ಅವಶ್ಯಕತೆ ಐತಿ, ಅನಿವಾರ್ಯ ಐತಿ, ಅವು ಮಾಡಿ. ನಮ್ಮನ್ನು ನಾವು ಒಮ್ಮೆ ಪರಿಶೀಲಿಸಿಕೊಂಡರೆ ಹಲವು ಬಾರಿ ನಮ್ಮ ಬಳಿ ಇರುವುದನ್ನು ಬಿಟ್ಟು ಇಲ್ಲದೇ ಇರುವ ಅದೆಷ್ಟೋ ಅನವಶ್ಯಕವಾದ ವಿಷಯಗಳ ಹಿಂದೆ ಬೀಳುತ್ತಿರುತ್ತೇವೆ. ನಿಜ ಅಲ್ಲೇನ್ರಿ ಇದು? ಎಷ್ಟು ಬೇಕಷ್ಟು ಮಾಡ್ಕೊಳ್ಳಾರ್ದೇ ಬೇಡದಿರೋದಕ್ಕೂ ಆಸೆ ಮಾಡ್ಕೊತಾ ಇರ್ತೇನೆ. ಅದು ಭಾಳ ಹಿಂಸೆ ಆಗ್ತದೆ. ಆಮೇಲೆ ಒಬ್ಬರು ಕಂಪ್ಯಾರಿಸನ್ ಜೀವನ ಮಾಡ್ತೀವಿ. ಅವ್ರು ಹಂಗೆ ಮಾಡ್ಯಾರ, ಅವ್ರು ಅದು ತೊಗೊಂಡ್ರು, ಅದು ಅವಶ್ಯ ಇರಲ್ಲ. ಅದು ನನಗೆ ಅವಶ್ಯ ಇಲ್ಲಾರ್ದಕ್ಕೆ ಅವ್ರು ತೊಗೊಂಡ್ರೆ ಹತ್ತೆ ತೊಗೊಳಕ್ಕೆ ಹೋಗ್ತೀವಿ ಅಂಥದ್ದು ಮಾಡ್ತಿರ್ತೀವಿ ಒಳಗೆ. ಒಂದು ಹೆಣ್ಮಕ್ಳು ನಂದೇ ಹೇಳ್ತೀನಿ ನಾನು, ಮತ್ತು ಯಾರ್ದು ಹೇಳ. ಅವ್ರು ಮಾಡ್ಯಾರ ಅಂತೇಳಿ ಮಾಡೋಕೆ ಹೋಗೋದು ಹೈರಾಣ ಆಗೋದು. ಅದಕ್ಕೆ ಅಂಥದ್ದು ಬಿಟ್ಟು ಬಿಡ್ರಿ ಅಂತ ಹೇಳ್ತಾರೆ. ಅವಶ್ಯ ಇರಿದ್ರೆ ತೊಗೊಳ್ರಿ, ಅನವಶ್ಯ ಇದ್ರೆ ಈ ವಿಷಯವನ್ನು ಅದ್ರ ಹಿಂದೆ ಬೀಳ್ತಾ ಇರ್ತೀವಿ ನಾವು. ಅದಕ್ಕೆ ಬೀಳ್ತೀವಿ. ಅವಶ್ಯಕತೆಗೆ ಮೀರಿದ ಹಣ ಬೇಕೆಂದು, ಅವಶ್ಯಕತೆಗೆ ಮೀರಿ ಬೇರೆಯವರ ನಮ್ಮನ್ನು ಪ್ರೀತಿಸಬೇಕೆಂದು, ಅವಶ್ಯಕತೆಗೆ ಮೀರಿ ಅವ್ರಂಗೆ ಮನೆ ಕಟ್ಟಾರ ನಾವು ಮನೆ ಕಟ್ಟಬೇಕು. ಕಂಪ್ಯಾರಿಸನ್ ಜೀವನ. ಅವ್ರು ನಾನು ಪ್ರೀತಿಸ್ತಾರೆ, ಅವ್ರು ನಾನು ಪ್ರೀತಿಸಬೇಕು. ಅವ್ರು ಭಾಳ ಪ್ರೀತಿ ಯಾಕೆ ಅಷ್ಟೊಂದು ಭಾಳ ಪ್ರೀತಿ ಮಾಡ್ಬೇಕು ಎಲ್ಲರನ್ನ? ಅತಿಯಾಗಿ ಯಾಕೆ ಮಾಡಬೇಕು? ಎಷ್ಟು ಬೇಕು ಅಷ್ಟು ಮಾಡೋಕೆ. ಅದೇ ಅಟ್ಯಾಚ್ಮೆಂಟಿಂದ ಡಿಟ್ಯಾಚ್ಮೆಂಟ್ ಬರೋದು. ಎಷ್ಟು ಬೇಕೋ ಅಷ್ಟು ಪ್ರೀತಿಸಬೇಕೆಂದು, ಅವಶ್ಯಕತೆಗೆ ಮೀರಿ ಬೇರೆಯವರು ನಮ್ಮನ್ನು ಗೌರವಿಸಬೇಕೆಂದು, ಅವಶ್ಯಕತೆಗೆ ಮೀರಿ ಗೌರವಿಸ್ಬೇಕು. ನಮಗೆ ಭಾಳ ಪ್ರೀತಿ ಮಾಡಬೇಕು ಮತ್ತು ಭಾಳ ಗೌರವಿಸ್ಬೇಕು, ನನ್ನನ್ನು ರೆಸ್ಪೆಕ್ಟ್ ಭಾಳ ಕೊಡ್ಬೇಕು ಅನ್ನೋದು ಈ ಅನವಶ್ಯವು. ನಮಗೆ ಬರ್ರಿ ಕೂಡ್ರಿ, ಯಾರೋ ಒಂದು ಮನೆಗೆ ಹೋಗಿರ್ತೀವಿ, ಬರ್ರಿ ಕೂಡ್ರಿ ಅಂತ ಅಂತಿರ್ತಾರೆ. ಒಂದು ಕಪ್ ಚಹಾ ಮಾಡಿಕೊಡ್ತಾರೆ, ಆಯ್ತು ಅಷ್ಟೇ ಅಂತ. ಅಯ್ಯೋ ನನಗೆ ಅವರು ಅಷ್ಟು ಕರೆದ್ರು ಕೂಡ ಒಂಚೂರು ನಾಷ್ಟ ಮಾಡಲಿಲ್ಲ ನೋಡು, ಒಂದಿಷ್ಟು ಊಟ ಮಾಡತ್ತಂದು ಹೋಲಿ ನೋಡು, ಇನ್ನೊಂದು ಸ್ವಲ್ಪ ಕೂಡಂದು ಹೋಲಿ. ಇವು ಅನವಶ್ಯ, ಹೆಚ್ಚಿಂದಿವು ಆಸೆ. ಬರ್ರಿ ಅಂದಿರ್ತಾರೆ, ಕೂಡಂದಿರ್ತಾರೆ, ಒಂದು ಕಪ್ ಟೀ ಮಾಡಿರ್ತಾರೆ, ಒಂದು ಗಳಿಗೆ ಮಾತಾಡಿರ್ತೀವಿ. ಇದು ಇನ್ನೂ ಹೆಚ್ಚಿಗೆ ಗೌರವ ಕೊಡ್ಬೇಕು ನನಗೆ. ಒಂದಿಷ್ಟು ನಾಷ್ಟ ಮಾಡಲಿಲ್ಲ, ಒಂದಿಷ್ಟು ಇನ್ನೊಂದು ಕೂಡಲಿಲ್ಲ, ಒಂದು ಬ್ಲೌಸ್ ಪೀಸ್ ಕೊಡಲಿಲ್ಲ, ಇಂಥವು ಅನವಶ್ಯ ವಿಚಾರ ಮಾಡ್ತೀವಿ ನಾವು. ಇಂಥವು ಗೌರವಿಸ್ಬೇಕೆಂದು ಹೀಗೆ ಅದೆಷ್ಟೋ ವಿಷಯಗಳನ್ನ ತಿಳಿಯದೇ ಆಶಿಸ್ತಾ ಇರ್ತೀವಿ. ತಿಳಿಲಾರ್ದೇ ಗೊತ್ತಿಲ್ಲಾರ್ದೇ ನಮ್ಮ ಮನಸ್ಸು ಓಡ್ತಾ ಇರ್ತದೆ ಮುಂದೆ, ಹಿಂಗೆ ಆಶಿಸ್ತೈತಿ. ಅವಶ್ಯಕವಾದದ್ದು ಸಾಧಿಸುವುದು ಒಳ್ಳೆಯದೇ, ಆದರೆ ಅನವಶ್ಯಕವಾದದ್ದನ್ನು ಅವಶ್ಯಕತೆಗೆ ಮೀರಿ ಸಾಧಿಸಬೇಕೆಂದುಕೊಳ್ಳೋದು ಅಜ್ಞಾನ. ಪ್ರೀತಿಸ್ತಾರೆ, ಗಂಡ ಕಾಳಜಿ ಮಾಡ್ತಾನೆ, ಕಾಳಜಿ ಮಾಡ್ದಲ್ಲೇ ದುಡಿದು ಸಂಬಳ ತಂದು ಕೊಡ್ತಿರ್ತಾರೆ, ಮನೆ ನಡೆಸ್ತಿರ್ತಾರೆ. ಇನ್ನೂ ಭಾಳ ಕಾಳಜಿ ಮಾಡಬೇಕು. ಇನ್ನೂ ಕಾಳಜಿ ಮಾಡ್ಬೇಕಂದ್ರೆ ಏನು? ಎಲ್ಲರ ಹೆಣ್ಮಕ್ಳು ನಮ್ಮನ್ನು ಎಲ್ಲರ ಟೂರಿಗೆ ಕರ್ಕೊಂಡು ಹೋಗ್ಬೇಕು. ಅವಾಗ ಭಾಳ ಪ್ರೀತಿಸಿದಾಗ ಹೆಣ್ಮಕ್ಳಿಗೆ ಇದೊಂದು ನನಗೆ ಅನಿಸ್ತು. ಮನೆ ಮಕ್ಕಳು ಸಂಸಾರನೇ ನಡೆಸ್ತಾರೆ ಅಂದಮೇಲೆ ಗಂಡದೇರು ನನ್ನ ಮೇಲೆ ಕಾಳಜಿನೇ ಇಲ್ಲ. ಒಬ್ರೊಬ್ರು ಹೇಳ್ತಿರ್ತಾರೆ, ನಮ್ಮ ಮೇಲೆ ಜೀವನೇ ಇಲ್ಲರಿ ಅವರು, ಬರೀ ಹೆಂಗೆ ಅಂತಾರೆ. ಜೀವ ಮತ್ತು ಹೆಂಗೆ ಕೊಡ್ಬೇಕು? ಜೀವನೇ ಕೊಡ್ಬೇಕೇನೋ ಅವ್ರು ನಮಗೋಸ್ಕರ? ಇಷ್ಟೆಲ್ಲ ಮಾಡ್ತಿರ್ತಾರೆ, ಮನೆ ಮಕ್ಕಳು ಸಂಸಾರ ನಡೆಸ್ತಿರ್ತಾರಲ್ಲ. ನಮಗೆ ಮಾಡಬೇಕೇನು? ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಪಾನಿಪುರಿ ತಿನ್ನಿಸ್ಬೇಕು, ಟೂರಿಗೆ ಹೋಗಿ ಅನ್ಬೇಕು. ತಾವು ಟೂರಿಗೆ ಹೋಗತ್ ಬಿಡಬಾರ್ದು. ಟೂರಿಗೆ ಹೋಗಿ ಬಾ ಅಂದ್ರೆ ಅದನ್ನ ಜೀವ ಕಮ್ಮಿನೇ. ಅವ್ರು ನಮ್ಮ ಜೊತೆಯಲ್ಲಿ ಬರಬೇಕು. ಹಿಂಗೂ ಇರ್ತಾವೆ ಮನಸ್ಥಿತಿಗಳು. ಹೆಣ್ಮಕ್ಳು ಅವ್ರು ನಮ್ಮ ಜೊತೆ ಬಂದ್ರೇ, ಭಾಳ ಜೊತೆ ಇದ್ರೇ ನಮ್ಮನ್ನು ಅವ್ರು ಪ್ರೀತಿಸ್ತಾರಂತ ಅರ್ಥ ಮಾಡ್ಕೊಳ್ಳೋರು. ಅರ್ಥ ಆಗ್ತದೆ ನಮಗೆ. ಇಂಥದ್ದು ಒಳಗೆ ಭಾಳ ಇರ್ತಾರೆ, ಎಲ್ಲರೂ ಜನ ಇರ್ತಾರೆ ಹೆಣ್ಮಕ್ಳು. ಹಂಗೆ ಅತಿ ಹೆಚ್ಚಿನ ಇದು ಅನವಶ್ಯಕ ಪ್ರೀತಿ ಅಜ್ಞಾನ ಅಂತ ತಿಳಿಸ್ತಾರೆ. ಅನವಶ್ಯಕವಾಗಿರೋದು ಒಂದು ಹಿಂದೆ ಅವಶ್ಯಕತೆಗೆ ಮೀರಿ ಬಿದ್ದರೆ ಕೊನೆಯಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಉಳಿಯುವುದು ನಿರಾಸೆ ಮಾತ್ರ. ಅನವಶ್ಯಕವಾಗಿರುವುದರ ಹಿಂದೆ ಅವಶ್ಯಕತೆಗೆ ಮೀರಿ ನೋಡ್ರಿ, ಎಷ್ಟು 2 ವರ್ಡ್ ಹೆಂಗದಾವ. ಅನವಶ್ಯ ಬೇಡದಿರೋ ವಿಷಯಕ್ಕೆ ನಮ್ಮ ಅವಶ್ಯಕತೆಗೆ ಮೀರಿ ಅದ್ರ ಹಿಂದೆ ಬಿದ್ದೇವಂದ್ರೆ ನಮಗೆ ನಿರಾಶೆ ಆಗ್ತದೆ ಅಂತ ಹೇಳ್ತಾರೆ. ಮಕ್ಕಳನ್ನ ಪ್ರೀತಿಸಬೇಕು, ಪ್ರೀತಿಸಿ ಅವ್ರ ಜೀವನನೇ ಪ್ರೀತಿಸಬೇಕು. ನಮ್ಮ ಮಕ್ಕಳು ಅವು ಇಲ್ಲ ಅನ್ನಲ್ಲ. ಪ್ರೀತಿಸಿ ಅವ್ರನ್ನ ಅದೇ ಪ್ರೀತಿನೇ ಅವ್ರಿಗೆ ತೊಂದರೆ ಆಗಂಗೆ ಮಾಡಿದ್ರೆ ಹೆಂಗೆ? ಸಾಕಿದೆ. ಒಂದಿನ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಫೋನ್ ಮಾಡಿ ಊಟ ಮಾಡೋದಿಲ್ಲ, ಮಧ್ಯಾಹ್ನ ನಾಷ್ಟ ಮಾಡೋದಿಲ್ಲತ್ತೆ, 9 ಗಂಟೆಗೆ 8:00 ಏನು ಮಾಡತ್ತೀರಿ, ಎದ್ದಿರಿ, ನಾಷ್ಟ ಮಾಡಿರಲಿಲ್ಲ. ಇಲ್ಲ ಮಮ್ಮ 9 ಗಂಟೆಗೆ ನಾಷ್ಟ ಮಾಡ್ತೀವಿ. ಇದು ಕಾಳಜಿ. ಮತ್ತೊಂದು 10 ನಿಮಿಷ 5 ನಿಮಿಷ ಬಿಟ್ಟು ನಾಷ್ಟ ಮಾಡಿದ್ರಿಲ್ಲ, ಮತ್ತು ಫೋನ್ ಹಚ್ಚಿದ್ರೆ ಮತ್ತು 9 ನಾಷ್ಟ ಮಾಡಿದ್ರಿಲ್ಲ, ಮತ್ತು 9:30 ನಾಷ್ಟ ಮಾಡಿದ್ರಿ. ಈ ಪ್ರೀತಿ ಏನಾಯಿತು? ಅವಶ್ಯಕತೆಗೆ ಮೀರಿದ್ದೈತಿದು. ನಾಷ್ಟ ಮಾಡಿ ಅನವಶ್ಯ ಆಯ್ತಿದು, ಅತಿ ಹೆಚ್ಚಾಯ್ತಿದು ಕೇಳೋದು. ಒಂದು ಸಣ್ಣ ನಾಷ್ಟ ಮಾಡಿದ್ರೆ ಅಂತ ಕೇಳೋದು ಅಷ್ಟೇ ಇರ್ತೈತಿ. ಮತ್ತು ಮೇಲೆ ತಿಂದರೆ ಇಲ್ಲ, ಏನು ಮಾಡಿದ್ರಿ, ತಿಂದರೆ ಇಲ್ಲ ಅನ್ನೋ ಅವಶ್ಯಕತೆಗೆ ಮೀರಿ ಆಗಿಬಿಡ್ತದೆ ಅದು. ಅದಕ್ಕೆ ಇಂಥ ಸಣ್ಣ ಉದಾಹರಣೆ ಹೇಳಿ
ಅವಶ್ಯಕತೆ ಮೀರಿ ಉಳಿಯೋದು ನಿರಾಶೆ ಆಗ್ತದೆ. ಮತ್ತು ಆಮೇಲೆ ಅವರಿಗೆ ಬೇಜಾರಾಗ್ಬಿಡ್ತದೆ. ಏನು ಸಾಕಾಗಿ ಮಮ್ಮಿ ನಾಷ್ಟ ಮಾಡಿ ಪ್ರೀತಿ ಹೋಗಿ ಅಲ್ಲೇನು ಮಾಡೋದು ದ್ವೇಷ ಶುರು ಆಗ್ತಾವೆ. ಚಂತನ ಫೋನ್ ಎತ್ತೈತೆ ಫೋನ್ ಮಾಡಿದ್ರೆ ಏನು ನಾಷ್ಟ ಕೇಳಕತ್ತಿ ಮಮ್ಮಿ ಅವರೇ ನಮಗೆ ಆತ ಏನು ಚಂತನ ನಾಷ್ಟ ಅಂತೀವಿ ಮಾಡಿ ತಗೋ ಇಷ್ಟು ಸಿಟ್ಟಿಗೆ ಹಿಂಗೆ ಅಂದ್ರೆ ಬಾಡ ಆಮೇಲೆ ಮಾಡ್ತೀವಿ ತಗೋ ನಾವೆಲ್ಲ ಮಾಡಿ ತಗೋ ಅಂದ್ರೆ ಈ ಕಾಳಜಿ ಎಲ್ಲ ಹೋಯ್ತದೆ. ಇಷ್ಟು ಅವಶ್ಯಕತೆಗೆ ಮೀರಿ ಮಾಡಬಾರ್ದು. ಏಕೆಂದರೆ ಪ್ರತಿಯೊಂದು ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಯಾವಾಗಲೂ ಎಲ್ಲನೂ ನಮ್ಮ ಕೈಯಾಗಿರುವುದಿಲ್ಲ. ಯಾವಾಗಲೂ ನಮ್ಮ ಕೈಯಾಗಿಲ್ಲ. ಇದು ನಾನು ತಿಳ್ಕೊಂಡಿರೋದು. ಯಾವಾಗಲೂ ಏನು ಹೇಳ್ತಾರೆ ನೋಡ್ರಿ, ಏನಂದ್ರೆ ನಿರಾಸೆ ಆಗ್ತದೆ. ಏಕೆಂದರೆ ಪ್ರತಿಯೊಂದು ಯಾವಾಗಲೂ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರತಿಯೊಂದೂ ಯಾವಾಗಲೂ ನಮ್ಮ ಕೈಯಲ್ಲೇ ಇರುವುದಿಲ್ಲ. ಇದೆಷ್ಟು ಅದ್ಭುತ ಅದು ಈ ವರ್ಡ್ ಅಂದ್ರೆ, ಪ್ರತಿಯೊಂದೂ ಯಾವುದು ನಮ್ಮ ಕೈಯಾಗಿಲ್ಲ ಇರುವುದಿಲ್ಲ ಅಂತಂದಾರಲ್ಲ, ಇರುವುದಿಲ್ಲಲ್ಲ, ಇಲ್ಲೇ ಇಲ್ಲ. ನನಗೆ ಗೊತ್ತೈತಿ, ನಾನು ಅನುಭವಿಸ್ತೀನಿ. ನಾ ಇವಾಗ ಏನು ಮಾಡ್ಬೇಕತ್ತೀನಿ ಅದು ನನ್ನ ಕೈಯಾಗಿರೋದಿಲ್ಲ. ನಾನು ಮಾಡಿದ್ದಾಗೋದಿಲ್ಲ. ನಾವು ಮಾಡಿದಂತೂ ಮೊದಲಾಗೋದಿಲ್ಲ. ಪ್ರಕೃತಿ ನಿಯಮ ಏನಾಗಬೇಕು ಅದೇ ಆಗ್ತಾಯಿರ್ತದೆ. ಇದನ್ನು ಮನದಟ್ಟು ಮಾಡ್ಕೊಳ್ಳೋಣ ಮೊದಲು. ಅಯ್ಯೋ ನಾನು ಇವತ್ತು ಊರಿಗೆ ಹೋಗ್ಬೇಕಂದಿದ್ದೆ, ಇವತ್ತು ರೆಡಿ ಆಗಿರ್ತೀವಿ, ಊರಿಗೆ ಹೋಗ್ಬೇಕಂದಿರ್ತೀವಿ, ಇಲ್ಲ ಅನ್ನಲ್ಲ. ಅದು ಏನೋ ಅಕಸ್ಮಾತ್ತಾಗಿ ಅದು ಊರಿಗೆ ಹೋಗೋದು ಬಿಟ್ಟಿರ್ತೀವಿ. ಒಂದೊಂದು ವಿಷಯದಾಗ ನಾನೇ ಮಾಡಿರೋ ಅಡುಗೆ, ನಾನೇ ರೊಟ್ಟಿ ಪಲ್ಯ ಮಾಡಿದ್ದು ಆ ಸಮಯ ಮಾಡಿದ್ದು ನಾನೇ ಊಟ ಮಾಡೋದಿಲ್ಲ. ಈ ಥರ ಇಷ್ಟೊಂದು ಇದು ನನ್ನ ಕೈಯಾಗಿರ್ಲಾರ್ದಂಗೆ ಐತಿ. ಈ ಮುಂದಿನ ಭವಿಷ್ಯ, ಮತ್ತೊಬ್ಬರ ಭವಿಷ್ಯ ನಮ್ಮ ಕೈಯಾಗಿ ಹೆಂಗಿರಕ್ಕೆ ಸಾಧ್ಯ? ನಾನು ಮಾಡಿದ ಅಡುಗೆನೇ ನಾನು ಉಣ್ಣಾಕ್ತಾ ಆಗೋದಿಲ್ಲ ಅನ್ನುವಷ್ಟು ನೀವು ಅನುಭವಿಸಿರ್ತೀರಿ. ಎಷ್ಟೋ ಜನ ಅನುಭವಿಸಿರ್ತೀವಿ. ನಾನು ಅನುಭವಿಸೀನಿ. ನಾ ಮಾಡಿದ ಅಡುಗೆನೇ ಬಡ್ಕೊಂಡು ನಮ್ಮ ಬಾಯಿಗೆ ಬರೋದಿಲ್ಲ ಒಂದೊಂದು ಸಾರಿ. ಮತ್ತು ಅಂದ ಹೊತ್ನಾಗ ಇನ್ನೊಬ್ಬರ ಭವಿಷ್ಯ ರೂಪಿಸ್ತೀವಿ ಅನ್ನೋದು ನಮ್ಮ ಕೈಯಾಗ ಹೆಂಗೈತಿ? ನನ್ನ ಭವಿಷ್ಯನೇ ನಾನು ರೂಪಿಸ್ಕೊಳಕ್ಕೂ ಆಗೋದಿಲ್ಲ ಒಳಗೊಮ್ಮಮ್ಮ. ಆದಷ್ಟು ನಾವು ರೂಪಿಸ್ಕೋಬೇಕು ಅಂದ್ರೆ ಧ್ಯಾನಕ್ಕೆ ಬರ್ಬೇಕಷ್ಟೆ. ಧ್ಯಾನ ಮಾಡಿದಾಗ ರೂಪುರೇಷೆ ಆಗ್ತದದು ನನಗೆ. ನಾವೇನಾರು ಹೀಗೆ ಅಜ್ಞಾನದಿಂದ ಇದೆ ಪ್ರಾಪಂಚಿಕದಲ್ಲಿ ಸುಖ ಹುಡ್ಕೊಂಡು ಹೋದೆವಂದ್ರೆ ಸುಖ ಸಿಗೋದಿಲ್ಲ. ಸುಖ ಇನ್ನೂ ಇಲ್ಲಲ್ಲಿ ಇರ್ಲಾರ್ದಲ್ಲಿ ಹುಡ್ಕೋದಂಗೆ ಆತ. ನಮ್ಮ ಗುರುಗಳು ಹೇಳ್ತಾರೆ, ನೀವೇ ದೇವರಾಗ್ರಿ, ದೇವ್ರು ಎಲ್ಲಿ ನೀವೇ ದೇವ್ರಿದ್ದೀರಿ, ದೇವ್ರು ಎಲ್ಲಿ ಅಂತ ಹುಡುಕ್ತೀರಿ ಅಂತ ಪತ್ರಿಜುಗಳು ಹೇಳ್ತಾರೆ. ದೇವ್ರ ನಾನೇ ಇದ್ದೀನಿ, ದೇವ್ರನ್ನ ಹುಡುಕ್ತಾಯಿದ್ದೀನಿ, ಸಿಗ್ತಾನೆ ಹಂಗೆ ನಮ್ಮ ಕೈಲಿ ಏನೂ ಇಲ್ಲ, ಆಗೋದು ಇಲ್ಲ, ಮಾಡೋಕ್ಕಾಗೋದಿಲ್ಲ. ಇದು ಎಷ್ಟು ಅದ್ಭುತ ಅಲ್ಲ. ಆದ್ದರಿಂದ ಅನವಶ್ಯಕವಾದ ಆಸೆಗಳನ್ನು ಪಕ್ಕಕ್ಕಿಡೋಣ. ಅವಶ್ಯಕತೆಗೆ ಮೀರಿದ ಆಸೆಗಳನ್ನು ಪಕ್ಕಕ್ಕಿಡಬೇಕು. ಅವಶ್ಯಕತೆ ನಮ್ಗೆ ಗೊತ್ತಾಗ್ತದೆ, ಎಷ್ಟು ಅವಶ್ಯ ಅದ ಎಷ್ಟು ಅನವಶ್ಯ ಅದ ಅಂತ ಗೊತ್ತಾಗ್ತದೆ. ಅಂದರೂ ಕೂಡ ನಾವು ಭ್ರಮಾತ್ಮಕದಲ್ಲಿ ಏನು ಮಾಡ್ತೀವಿ, ಭ್ರಮೆಯಿಂದ ಅದಕ್ಕೆ ಬೆನ್ನು ಹತ್ತಿರ್ತೀವಿ. ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಗಂಡದೇರು ಪ್ರೀತಿ ಮಾಡೇ ಮಾಡ್ತಾರೆ. ಮಕ್ಕಳು ಪ್ರೀತಿಯಿಂದ ಕಾಳಜಿಯಿಂದ ಇರ್ತಾರೆ. ನಾವು ಅವ್ರಿಗೆ ಎಷ್ಟು ಪ್ರೀತಿ ಮಾಡೋ ಕಷ್ಟ ಮಾಡಬೇಕು. ಹುಚ್ಚಾದ ಜೀವ ಕೊಟ್ಟೇನೆ ಪ್ರೀತಿ ಮಾಡು ಅಂತ ಯಾರೂ ಹೇಳಿಲ್ಲ. ಹಂಗೆ ಮಾಡಬಾರ್ದು. ಅನವಶ್ಯ ಅದು ನನ್ನ ಭ್ರಮೆ ಅಂತ ಆಸೆ ಅಂತ ಅರ್ಥ ಅದು. ನನ್ನ ಶಕ್ತಿಗೆ ಮೀರಿ ಇವತ್ತು ಯಾರೋ ನಮ್ಮ ಮನೆಗೆ ಗೆಸ್ಟ್ ಬಂದಾರಂದ್ರೆ ನನಗೆ ಎಷ್ಟು ಬೇಕು ಅಷ್ಟು ನನಗೆ ಸರಳ ಆಗಂಗೆ, ನನಗೆ ಯಾವತ್ತು ಕೆಲಸ ಆಗಂಗೆ ಅಷ್ಟು ಮಾಡಬೇಕು. ಅದಕ್ಕೂ ಮೀರಿ ಹೋಳಿಗೆ ಮಾಡಿ ಇವತ್ತು ಊಟ ಮಾಡಿಸಿ ಅವ್ರಿಗೆ ಹೌದು ಅನಿಸ್ಕೊಂಡು ಆಸೆಯಿಂದ ಹೋಳಿಗೆ ಮಾಡಿ ಇವತ್ತು ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಹೋಳಿಗೆ ಮಾಡಿ ಊಟ ಮಾಡಿಸಿ ಕಳಿಸೋ ನನಗೆ ದಾನ. ಆಮೇಲೆ ಹಿಂಗೆ ಅವಶ್ಯಕತೆಗೆ ಮೀರಿದ ಏನದು ಅತಿಥಿ ಸತ್ಕಾರ ಮಾಡಿದ್ವಿ ಅನ್ನೋದು. ಈ ಅತಿಥಿ ಸಂಸ್ಕಾರ ಇಷ್ಟೊಂದು ಆಡಂಬರ ನೀವು ಮಾಡಂದಿದ್ದೇನು? ಆಮೇಲೆ ಮಾಡಿ ಅಕಸ್ಮಾತ್ ನಾವು ಮಾಡಿ ಹೋಳಿಗೆ ಮಾಡಿ ಹೈರಾಣಾಗಿ ಊಟ ಮಾಡಿಸಿ ಕಳಿಸಿದೆವು ಅವ್ರಿಗೆ. ಅವ್ರು ಹೋಗಿ ಇನ್ನೊಬ್ಬರ ಮುಂದೆ ದಾನ ಮಾಡು ಹೋಗಿದ್ದೀವಿ ನಾವು, ಒಬ್ಬಟ್ಟು ಮಾಡಿದ್ರು, ಹೋಳಿಗೆ ಮಾಡಿದ್ರು, ಊಟ ಮಾಡಿಸೋರು ಕಳಿಸಿದ್ರು. ಅವರು ಹೇಳ್ತಾರೋ ಬಿಡ್ತಾರೋ, ಹೇಳಿ ಅಂತ ಮಾಡಿದಂಗೆ ಆಯ್ತಿದ್ದು ತೆಗೆದು. ಹೇಳಿಲ್ಲ ಅಂದ್ರೆ ಏನು ಅನ್ನಿಸ್ತೈತೆ ಆಮೇಲೆ, ಅಯ್ಯೋ ಅಷ್ಟೊಂದು ಔದಾರ್ಯ ತೋರಿದೆ, ಅತಿಥಿ ಬಂದಾರತ್ತೇಳಿ ಎಷ್ಟು ಹೈರಾಣಾಗಿ ಹೋಳಿಗೆ ಮಾಡಿ ಅದು ಮಾಡಿದೆ. ಅವರು ಮತ್ತೊಬ್ಬರ ಮನೆಗೆ ಅವ್ರ ಮನೆ ಮುಂದೆ ಹೋಗಿ ನನಗೆ ದಾನ ಹಿಂಗೆ ಮಾಡ್ಯ ಅಂತ ಹೇಳೂ ಇಲ್ಲ ಅಂಥೇಳಿ ಅವ್ರು ಯಾರ್ಯಾರ ಜೊತೆ ಅವ್ರು ಏನು ಹೇಳಿಲ್ಲ ಅಂದ್ರೆ ಆ ನೋವು ಆಗ್ತದೆ. ಅದಕ್ಕೆ ಈ ಥರ ಆಸೆ ಈ ಥರ ಅತಿ ಆಸೆ ಇಟ್ಕೊಂಡು ಯಾಕೆ ಮಾಡೋದು? ಒತ್ತಿಟ್ಟು ಔದಾರ್ಯ ಅತಿಥಿಗಳ ಸತ್ಕಾರ ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡೋದು. ನೀ ಮಾಡಿ ಒಂದು ವೇಳೆ ಹೋಳಿಗೆ ಮಾಡಿಸಿ ಊಟ ಮಾಡಿಸಿ ಹೈರಾಣಾಗಿ ಮಾಡಿ ಅಂದರೂ ಕೂಡ ಓಕೆ, ನೀನು ಅದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಆಸೆ ಇಟ್ಕೋಬಾರ್ದು. ಕರ್ತವ್ಯ ಅಂತ ಮಾಡೋದು. ಕರ್ತವ್ಯ ಅಂತ ಮಾಡಿದಾಗ ನೋವಾಗಲ್ಲ, ಆಸೆ ಅಂತ ಇಟ್ಕೊಂಡು ಮಾಡಿದಾಗ ನೋವಾಗ್ತದೆ. 100% ಇದು. ಅದಕ್ಕೆ
ಈ ಆಸೆ ಇಟ್ಟು ಅನವಶ್ಯಕವಾಗಿದ್ದು ಹೆಚ್ಚಿನ ಪ್ರೀತಿ ಬೇಡ. ಅವಶ್ಯಕತೆ ಎಷ್ಟಿರ್ತದ ಅಷ್ಟನ್ನು ಮಾಡಿ ಆನಂದವಾಗಿರ್ರಿ ಅಂತ. ಇದೆಲ್ಲ ಆಸೆಗಳನ್ನು ಪಕ್ಕಕ್ಕಿಡ್ರಿ ಅಂತ ತಿಳಿಸ್ತಾರೆ. ನಮ್ಮಲ್ಲಿ ಏನಿದೆಯೋ ಅದರೊಂದಿಗೆ ಆನಂದವಾಗಿ ಜೀವಿಸೋದನ್ನು ಕಲಿಯೋಣ ಅಂತ ತಿಳಿಸ್ತಾರೆ ಗುರುಗಳು. ಎಷ್ಟು ಅದ್ಭುತ ಅಲ್ಲ. ಭಾಳ ಖುಷಿ ಆಯ್ತು ನೋಡ್ರಿ ಇವತ್ತು. ಹೆಚ್ಚಿನ ಆಸೆ ಅತಿ ಆಸೆ ಬೇಡ. ಅವಶ್ಯಕತೆಗೆ ಮೀರಿ ಆಸೆ ಪಡೋದು ಬೇಡ. ಅವಶ್ಯಕತೆಗೆ ಮೀರಿ ಪ್ರೀತಿಸಿದು ಪ್ರೀತಿ ನಾವು ಹೊಗಳಿಕೆ ಬೇಕಾಗಿಲ್ಲ ಅಂತ ಗುರುಗಳು ತಿಳಿಸಿದ್ರು. ಇವತ್ತು ನಮ್ಗೆ ಯಾರು ಹೊಗಳಿ ಬೈಲಿ ಅಂದು ಆಡಿ ಓಕೆ ಅಂದಕ್ಕಿಂತ ಆರಾಮಾಗಿದ್ದೇವೆ ಅಂದ್ರೆ ಆರಾಮಾಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ. ಎಸ್, ಓಕೆ, ಥ್ಯಾಂಕ್ ಯು. ಏನೋ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಆ ಕಡೆ ಈ ಕಡೆ ಆಗ್ಯದ ಹೋಗೋದು ಬರೋದು ವಿಡಿಯೋನಲ್ಲಿ. ಪರವಾಗಿಲ್ಲ ಅನ್ಕೋತೀನಿ. ವೇಟ್ ಮಾಡಿ ಎಲ್ಲ ಕೇಳ್ರಿ ಗುರುವಾಣಿನ. ಅವಶ್ಯಕತೆಗೆ ಮೀರಿದ್ದು ಅನವಶ್ಯ ಪ್ರೀತಿಯ ಹಂಬಲನ ಆಸೆನ ಕಡಿಮೆ ಮಾಡಿಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ನಾನಂತೂ ಆನಂದವಾಗಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ವಿಚಾರ ಮಾಡೋದು. ಭಾಳ ಆಸೆ ಪಡೋಕ್ಕೆ ಹೋದೆ ಅಂದ್ರೆ ದುಃಖ ಆಗ್ತದೆ. ಆಸೆ ಮಾಡಿದೆ ಅಂದರೆ ದುಃಖ. ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳಲ್ಲ, ಹಂಗಾಗ್ತದೆ. ಆಸೆ ಮಾಡೋಣ, ಆಸೆದಿಂದನೇ ಬಂದದ್ದು ಜೀವ ಈ ಸೃಷ್ಟಿಕರ್ತ ಆಸೆದಿಂದನೇ ಐತಿ. ಆಸೆ ಮಾಡೋಣ, ಎಷ್ಟು ಆಸೆ ಮಾಡೋಣ, ಎಷ್ಟು ಪ್ರತಿಫಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋಣ ಅಷ್ಟೇ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂದದ ಜೀವನಕ್ಕೆ ಆಸೆ ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅತಿ ಆಸೆ ಬೇಡ ಅಂತೇನೆ. ಆಸೆ ಬೇಕು. ಒಂದು ಸೀರೆ ಉಟ್ಕೊಳ್ಳೋಣ, ತೊಟ್ಕೊಳ್ಳೋಣ. 10,000 ರೂಪಾಯಿ ಸೀರೆ ತೊಗೊಳಕ್ಕೆ ಆಸೆ ಮಾಡೋಣ. ಈ ನನ್ನ ಬಳಿ ಇರೋದು 1,000 ರೂಪಾಯಿ. 1,000 ರೂಪಾಯಿ ಸೀರೆ ತೊಗೊಂಬಂದ್ರೆ ಆರಾಮಾಗಿರ್ತೀನಿ. ಯಾರ್ದೋ ಒಬ್ರದ್ದು ನೋಡಿ ಇನ್ನೊಂದು ಆಸೆ ಮಾಡಿದೆ, 10,000 ರೂಪಾಯಿ ಸೀರೆ ತೊಗೊಂಬರಕ್ಕೆ ಹೋದೆ. ಎಲ್ಲಿ ತರಬೇಕು ಇನ್ನೂ 9,000 ರೂಪಾಯಿ? ಯಾರ ಕಡೆಯಿಂದ ಕೇಳ್ಬೇಕು? ಕೇಳಕ್ಕೆ ಹೋದ್ರೆ ಬೈಸ್ಕೊಳ್ಳೋದು, ಅನಿಸ್ಕೊಳ್ಳೋದು. 10,000 ರೂಪಾಯಿ ಸೀರೆ ತಂದು ಅಲ್ಲಿ ಬಡಿಯೋದು ಅಂಗಡಿ ಬಿರುನ್ಯಾಗ. ಇವನವಶ್ಯ. ಅವು ಬೇಕಾದವ್ರು ಮಾಡಲಿ, ಅವ್ರ ಕೈಯಾಗ ರೊಕ್ಕಿದ್ದವರು ಮಾಡೋರು ಮಾಡಲಿ. ನಮ್ಮ ಮಿಡಲ್ ಕ್ಲಾಸ್ ಜನಗಳೆಲ್ಲ ನಾವು ಎಷ್ಟು ಆಸೆ ಇದ್ದಷ್ಟು ಕಾಲು ಚಾಚ್ತಾ ಅತಿ ಆಸೆ ಮಾಡಲಾರ್ದೆ ಪ್ರಾಪಂಚಿಕ ಜೀವನದಲ್ಲಿ ವಸ್ತುಗಳಿಗೂ ಮತ್ತು ಪ್ರೀತಿ ಪ್ರೇಮಗಳಿಗೂ ಕೂಡ, ಮಕ್ಕಳಲ್ಲಿ ಪ್ರೀತಿ ಕಾಳಜಿಗೂ ಕೂಡ ನಾನು ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ಬಾರ್ದು, ಅವರಿಗೂ ಅಟ್ಯಾಚ್ಮೆಂಟ್ ಆಗಿಲ್ಲ ಅಂತ ಅವರು ನನ್ನ ಕೇಳಕತ್ತಿಲ್ಲ ನೋಡು, ಮಾಡಕತ್ತಿಲ್ಲ ನೋಡು, ನಮ್ಮನ್ನೇನು ಕಾಳಜಿನೇ ಮಾಡಲ್ಲ ನೋಡು ಅಂತ ಅವ್ರಿಗೂ ಕಮೆಂಟ್ ಜಜ್ಮೆಂಟ್ ಮಾಡಲಾರ್ದೆ ನಾವು ಕೂಡ ಅತಿ ಆಸೆ ಮಾಡಲಾರ್ದೇ ಆನಂದವಾಗಿ ಎಷ್ಟು ಬೇಕು ಅಷ್ಟು ಅವಶ್ಯಕತೆಗಿದ್ದಷ್ಟು ಎಷ್ಟು ಜೀವಿಸೋಕ್ಕೆ ಅನುಕೂಲ ಮಾಡ್ಕೊಳ್ಳೋಣ. ಹಾಗೆ ಧ್ಯಾನ ಮಾಡೋಣ, ಧ್ಯಾನಸ್ಥರಾಗೋಣ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿರಿ. ಆನಾಪಾನಸತಿ ಧ್ಯಾನ ಪತ್ರಿಜಿಗಳು ಕೊಟ್ಟರಲ್ಲ, ಎಷ್ಟು ಸರಳ ಧ್ಯಾನ ಐತಿ. ಧ್ಯಾನ ಮಾಡ್ತಾ ಆನಂದದ ಜೀವನ. ಸ್ವರ್ಗ ಎಲ್ಲೈತೆ? ಸ್ವರ್ಗ ಅಂದ್ರೆ ಧ್ಯಾನ ಮಾಡಿರಿ, ಸ್ವರ್ಗ ಸಿಗ್ತದೆ. ಇಷ್ಟೇ ಹೇಳ್ತೀನಿ. ಯಾಕಂದ್ರೆ ನಾನು ಧ್ಯಾನ ಮಾಡಿ ನನ್ನ ಮನೆಯೇ ಸ್ವರ್ಗ ಮಾಡ್ಕೊಂಡಿದ್ದೀನಿ. ಸ್ವರ್ಗ ಆಗೈತಿ ಈಗ. ಯಾಕೆ? ಧ್ಯಾನ ಮಾಡಿದಾಗ ಧ್ಯಾನದ ನೆರಳೆ ಆನಂದ ಆಗೈತಿಲ್ಲ. ಧ್ಯಾನ ಮಾಡಿದಾಗ ಆನಂದ ಸಿಗ್ತದೆ. ಆನಂದ ಎಲ್ಲಿರ್ತದೆ ಅಲ್ಲಿ ಸ್ವರ್ಗ ಇರ್ತೈತಿ ಅಷ್ಟೇ. ಅದಕ್ಕೆ ಆನಂದವಾಗಿರೋ ನಗು ಮುಖ ಇರಬೇಕು, ನಗ್ತಾ ಇರಬೇಕು. ನಮ್ಮ ಮನೆ ಪ್ರತಿ ಘಟನೆಗಳು ಬರ್ತಾವೆ. ಇರ್ಲಕ್ಕೆ ಪ್ರಪಂಚಿಕ ಜೀವನದಲ್ಲಿ ಇದ್ದೀವಂದ್ಮೇಲೆ ಏನೇನೋ ಒಂದು ಬಂದೇ ಬರ್ತಾವೆ. ಪ್ರತಿದಿನ ಬರ್ತಾವೆ, ಪ್ರತಿ ಕ್ಷಣ ಬರ್ತಾವೆ. ಅವು ಏನು ಮಾಡ್ಬೇಕು ಗೊತ್ತೇನೆ? ಅವು ನಮ್ಮನ್ನು ನೋಡಿ ಭಾಳ ಬಿಜಿ ಅದಾರ ಬಿಡೋರು, ನಾನು ಲೆಕ್ಕಕ್ಕೆ ಇಡಾಕತ್ತಿಲ್ಲ, ಓಡಿ ಹೋಗ್ಬೇಕು ಅವು ಬಂದ ಘಟನೆಗಳು. ಹಂಗಿರ್ಬೇಕು, ಬದಲಾವಣೆ ಮಾಡಬೇಕು, ಯೂಟರ್ನ್ ಮಾಡ್ಬೇಕು ಅವಕ್ಕೆ. ಅದರಲ್ಲೇ ಗೋಳಾಡಬಾರ್ದು. ಅಯ್ಯೋ ಆಯ್ತು ನೋಡ್ರಿ, ಹಿಂಗಾಯ್ತು ಹಂಗಾಯ್ತು, ಅಯ್ಯೋ ಆಯ್ತು ಕ್ವಶನಲ್ಲೇ ಇರಬಾರ್ದು. ಕ್ವಶನ್ ಒಂದು ಕಡೆ ಇಟ್ಟು ಹೊರಗೆ ಬಂದು ನೋಡಿದಾಗ ಆ ಕ್ವಶನ್ ಉತ್ತರ ಸಿಗ್ತದೆ. ಪ್ರತಿ ಒಂದು ಘಟನೆ ಸಮಸ್ಯೆಗಳಿಗೆ ಒಳಗಡೆ ಸಿಕ್ಕಕ್ಕೋಗ್ಬೇಡದು, ಹೊರಗಡೆ ಬಂದು ಅದಕ್ಕೆ ಆಪ್ಷನ್ ಹುಡ್ಕೋಣ ಅಂತ ಹೇಳಿದ್ರು. ಆಪ್ಷನ್ ಹುಡ್ಕಬೇಕು ಅಂದ್ರೆ ಆನಾಪಾನಸತಿ ಧ್ಯಾನ ಮಾಡಿದ್ವಿ. ನಮ್ಮ ಗುರುಗಳು ಎಷ್ಟು ಸರಳ ಧ್ಯಾನ ಕೊಟ್ಟಾರೆ. ಬ್ರಾಹ್ಮಿ ಮುಹೂರ್ತದಾಗ ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಫ್ರೀಯಾಗೈತಿ. ಸಮಯ ಅಂತೂ ಅನುಕೂಲ ಐತಿ, ಆರಾಮೈತಿ. ಯಾವಾಗ ಬೇಕಾದಾಗ ಮಾಡೋದು. ಹೆಣ್ಮಕ್ಳಿಗೆ ಏನು ಹಿಂಗೆ ಹೋಗ್ಬೇಕು, ಮಡಿ ಮೀಸಲ ತಪ ಜಪ ಅವು ಇಲ್ಲ. ಹೇಳೋದು, ಮುಖ ತೊಳ್ಕೊಳ್ಳೋದು, ಕಣ್ಣು ಮುಚ್ಚಿಗೆ ಉಸಿರಿನ ಮೇಲೆ ಗಮನ ಇಡೋದು, ಕೈ ಬೆರಳಲ್ಲಿ ಬೆಳೆ ಸೇರಿಸಿ ಕಾಲು ಚಪ್ಪಾಲ್ಕೊಂಡು ಕೂತ್ಕೊಂಡು ಕಣ್ಣುಗಳ ನಿಧಾನಕ್ಕೆ ಮುಚ್ಚಿ ಉಸಿರಾಟದ ಮೇಲೆ ಗಮನ ಹರಿಸಿ 1 ಗಂಟೆ ನನಗಾಗಿ ಮಾಡೋದು. ಪ್ರತಿದಿನ ಯಾವಾಗಲೂ ಬೇರೆಯವರಿಗಾಗಿಯೇ ಮಾಡ್ತೀನಿ. ಬೇರೆಯವರ ನನ್ನ ಮನೆಯವರನ್ನು ಬೇರೆಯವರಲ್ಲ, ನನ್ನಿಂದ ಬೇರೆಯವರು ಅಷ್ಟೆ. ನನಗಾಗಿ ಮಾಡೋದು ಇದು 1 ಗಂಟೆ ಧ್ಯಾನ. ನನಗಾಗಿ ಮಾಡೋದು. ಈ ನನಗಾಗಿಯೇ ಊಟ ಮಾಡೋದು. ನನಗಾಗಿ ಯಾರನ್ನ ನನ್ನ ಗಂಡ ಮನೆ ಮಕ್ಕಳು ಊಟ ಮಾಡ್ತಾರ? ಉಣ್ಣಕ್ಕಾಗಲ್ಲಲ್ಲ. ಹಾಗೇ ನನಗಾಗಿ ನಾನು 1 ಗಂಟೆ ಧ್ಯಾನ ಮಾಡೋದು. ಇದು ನನಗಾಗಿ ಮಾಡೋದು. ಇದು 1 ಗಂಟೆ ಧ್ಯಾನ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಧ್ಯಾನ ಮಾಡಿದಾಗ ಆನಂದ ಸಿಗ್ತದೆ. ಧ್ಯಾನದ ನೆರಳೆ ಆನಂದ ಆಗೈತಿಲ್ಲ. ಧ್ಯಾನ ಮಾಡೋದು ಆನಂದವಾಗಿರೋದು. ಮನ ಸ್ವರ್ಗ ಮಾಡ್ಕೊಳ್ಳೋದು. ಮನೆಯೂ ಕೂಡ ಸ್ವರ್ಗ ಆಗ್ತದೆ, ಮನಸ್ಸು ಕೂಡ ಸ್ವರ್ಗ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲವೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಏನು ಮಾಡಬೇಕು, ಸರಳ ಸ್ವೀಕಾರ ಮಾಡಬೇಕು.
ಎಲ್ಲವೂ ಕೂಡ ಸರಳವಾಗಿ ತಗೋಬೇಕು. ಏನೋ ಒಂದು ಘಟನೆ ಆಯಿತು, ಓಕೆ ಯಾಕೋ ಆಯಿತು, ಏನೋ ಆಯಿತು, ಯಾಕಾಯಿತು ಅಲ್ಲ, ಯಾಕೆ ಅನ್ನೋ ಬದಲಾಗಿ ಓಕೆ. ಭಾಳ ಅದ್ಭುತ ಇರ್ತೈತೆ ನೋಡಿರಿ. ಇದು ನನಗೆ ಯಾಕೆ ಬಂತು, ನನಗೆ ಹಿಂಗ್ಯಾಕಾಯಿತು, ನಾ ಏನು ಮಾಡಿದ್ದೆ, ನೀ ಏನು ಅಂದಿದ್ದಿ ಇಂಥವೆಲ್ಲ ಕ್ವಶನನ್ನು ಮಾಡೋದನ್ನು ಬಿಡೋಣ. ಆಯಿತಾ, ಓಕೆ. ಸುಮ್ಮನಿದ್ದು ಧ್ಯಾನ ಮಾಡಿ ಬಂದಿದ್ದನ್ನು ಸ್ವೀಕಾರ ಮಾಡಿ ಅದಕ್ಕೆ ಮತ್ತೆ ಸಜೆಷನ್ ಹುಡುಕಬೇಕು ನಾವು. ಏನು ಮಾಡಿದ್ರೆ ಏನು ಸರಿ ಆಗ್ತದೆ, ಯಾಕೆ ಮಾಡಿದ್ವಿ, ಇದು ತಪ್ಪು ಯಾಕಾಯಿತು, ನನ್ನಿಂದಾಯಿತು, ಅವರಿಂದಾಯಿತು, ಯಾರಿಂದ ಅಲ್ಲ, ಅದನ್ನು ಸುಧಾರಿಸೋಷ್ಟು ಬುದ್ಧಿಗೆ ಕೆಲಸ ಕೊಡಬೇಕು. ಅದು ಆಯ್ತತ್ರ ಮೈಂಡ್ ಬ್ಲಾಕ್ ಆಗಿಬಿಡ್ತದೆ ನೋಡಿರಿ. ಅದರೊಳಗೆ ಬಿದ್ದು ಬಿಡ್ತೀವಿ. ಮತ್ತು ಹೊರಗೆ ಬಂದು ಯೋಚನೆ ಮಾಡಲ್ಲ, ಹತ್ತೋದು ಇಳಿಯೋದು, ಅದೇ ಗಿಡ ಹತ್ತೋದು ಅದೇ ಮನಸ್ಸಲ್ಲಿ ಅದೇ ಯೋಚನೆ ಮಾಡ್ತೀವಿ. ರಿಪೀಟ್ ಅದು ಮಾಡಿದ್ದು ಅದೇನು ರಿಪೀಟ್ ಮಾಡಿದ್ರೆ ಏನೇನು ನಮಗೆ ಆ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದರಿಂದ ಆಚೆ ಬಂದು ನೋಡಿದೆವು ಅಂದ್ರೆ ಪರಿಹಾರ ಆಗ್ತವೆ. ಏನೋ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಆದ್ರ ಘಟನೆನ ಅದಾಯ್ತತ್ತು ಅದನ್ನೇ ರಿವಿಷನ್ ಮಾಡೋದು ಬೇಡ. ಹೊರಗಡೆ ಬಂದು ಅದಕ್ಕೆ ಪರಿಹಾರನ ಹುಡ್ಕೊಳ್ಳೋಣ. ಪರಿಹಾರ ಹುಡ್ಕೋಬೇಕಂದ್ರೆ 1 ಗಂಟೆ ಧ್ಯಾನ ಮಾಡಬೇಕು. ಆವಾಗ ಮನಸ್ಸು ಮೈಂಡು ತಣ್ಣಗಿರ್ತತಿ, ತಂಪಾಗಿರ್ತದಲ್ಲ, ಕೂಲ್ ಆಗ್ತೀವಲ್ಲ ನಾವು, ಆವಾಗ ನಿರ್ಧಾರಗಳು ಕರೆಕ್ಟಾಗಿ ಬರ್ತಾವೆ. ಏನು ಮಾಡಬೇಕು, ಯಾಕೆ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ಎಲ್ಲ ಕೂಡ ಧ್ಯಾನದಾಗ ಬರ್ತಾವೆ. ಮೈಂಡ್ ತಣ್ಣಗಿಟ್ಕೊಂಡೆ ಅಂದ್ರೆ ಸ್ಲೋ ಆಗಿ ಹೋಗೋ ಗಾಡಿಗಳಿಗೆ ಯಾವತ್ತೂ ಆಕ್ಸಿಡೆಂಟ್ ಆಗಲ್ಲ. ಫಾಸ್ಟಾಗಿ ಹೋಗೋ ಆಕ್ಸಿಡೆಂಟ್ ಆಗೇ ಬರ್ತಾವೆ. ಹಾಗೆ ನಾವು ಸ್ಲೋ ಆಗಿ ಹೋಗ್ಬೇಕಲ್ಲ. ಇನ್ನು ನಮ್ಮ ಮನೆ ಪರಿಸ್ಥಿತಿಗಳೆಲ್ಲ ಸ್ಲೋ ಆಗಿ ಬಗೆಹರಿಸಬೇಕು ಅಂದ್ರೆ ನಾವು ಸ್ಲೋ ಆಗಬೇಕು ಅಂದ್ರೆ ನಾವು ಮೈಂಡ್ ತಣ್ಣಗಿರಬೇಕು, ಶಾಂತವಾಗಬೇಕು. ನಾವು ಶಾಂತವಾಗಿದ್ದೇವೆ ಅಂದ್ರೆ ನಮ್ಮ ಒಳಗಡೆ ಹೇಳುವ ಮಾತು ನಮ್ಗೆ ಕೇಳಿಸ್ತಾವೆ. ನಾನೇ ಒಳಗೆ ಟ್ರಾಫಿಕ್ ಮಾಡ್ಕೊಂಡೆ ಅಂದ್ರೆ ಒಳಗಡೆ ಬರುವ ಗುರು ಹೇಳಿದ್ದು ನನ್ನ ಒಳಗಡೆ ಒಂದು ಮನಸ್ಸಿನ ಮಾತು, ದೇಹದ ಮಾತು ಏನು ಕೇಳಿಸೋದಿಲ್ಲ. ದೇಹ ಮಾತಾಡ್ತದೆ ನಮ್ಮ ಜೊತೆ, ಮನಸ್ಸು ಮಾತಾಡ್ತದೆ ನಮ್ಮ ಜೊತೆ, ಕೇಳಕ್ಕೆ ರೆಡಿ ಇಲ್ಲ ನಾನು. ಯಾಕೆ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಈ ಹೊರಗಡೆದಲ್ಲಿ ಟ್ರಾಫಿಕ್ಕಲ್ಲಿ, ಈ ಟ್ರಾಫಿಕ್ಕಿಂದ ಆಚೆ ಬರಬೇಕು ಅಂದ್ರೆ 1 ಗಂಟೆ ಧ್ಯಾನ ಮಾಡಬೇಕು. ಶಾಂತ ಆಗ್ತದೆ. ಆವಾಗ ಶಾಂತ ಆದಾಗ ಈ ಒಳಗಡೆ ಹೇಳ್ತದೆ ನೋಡ್ರಿ, ದೇಹ ಹೇಳ್ತದೆ, ನನ್ನ ಮನಸ್ಸು ಹೇಳ್ತದೆ. ಒಳಗಡೆಯಿಂದ ಇಂಟ್ಯೂಷನ್ ಬರ್ತಾವೆ, ಏನು ಮಾಡಬೇಕು ಏನು ಮಾಡಬೇಡ ಅಂತೇಳಿ. ಆವಾಗ ಮಾಡೋ ಕೆಲಸ ಅವು ಏನು ಇಂಟ್ಯೂಷನ್ ಬಂತು ಅದ್ರ ಪ್ರಕಾರ ಯಾವುದೇ ಒಂದು ಕೆಲಸ ಮಾಡಿದೆವು ಅಂದ್ರೆ, ಅದರ ನಿರ್ಧಾರಗಳು ಮಾಡಿದೆವು ಅಂದ್ರೆ ಸರಿ ಆಗ್ತಾವೆ ಅಂತ ಹೇಳೋಕ್ಕಿಷ್ಟ. ಈ ಟ್ರಾಫಿಕ್ಕಿಂದ ಹೊರಗಡೆ ಬರಬೇಕು ಅಂದ್ರೆ ಏನು ಮಾಡಬೇಕು, 1 ಗಂಟೆ ಧ್ಯಾನ ಮಾಡಬೇಕು. ಇದ್ರ ಬಿಟ್ಟರೆ ಇನ್ನೇನಿಲ್ಲ ನೋಡಿರಿ. 1 ಗಂಟೆ ಧ್ಯಾನ ಮಾಡಿರಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತಾ ಈ ಸ್ವರ್ಗಮಯ ಜೀವನ ಮಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅವಶ್ಯ ಐತೆಲ್ಲ ಅಷ್ಟೇ, ಅನವಶ್ಯ ಇದ್ದುದನ್ನು ಬಿಟ್ಟು ಅವಶ್ಯ ಇದ್ದುದಕ್ಕೆ ಕೆಲಸ ಮಾಡೋಣ. ಮತ್ತು ಅತಿ ಆಸೆ ಮಾಡೋದು ಬೇಡ. ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು. ರೊಕ್ಕ ಬೇಕು, ಇವಾಗ ಸಂಬಂಧಕ್ಕೆ ಬೇಕು, ರೊಕ್ಕ ಬೇಕು, ಎಲ್ಲನೂ ಬೇಕಾಗ್ತದೆ ಈ ಪ್ರಪಂಚದಲ್ಲಿ. ಜೀವನ ನಮ್ಮನ್ನು ಕಾಡಿಗೆ ಇದ್ದೀವಿ, ಕಾಡಲ್ಲಿ ಒಂಟಿ ಇದ್ದೀವಿ, ಇದೇ ಜೀವನದಲ್ಲಿ ಇದ್ದೀವಿ, ಈ ಪ್ರಪಂಚದಲ್ಲಿ ಇದ್ದೀವಿ. ಅಕ್ಕಪಕ್ಕ ಈ ಬಂದು ಬಾಂಧವ್ರ ಜೊತೆ ಇದ್ದೀವಲ್ಲ, ಎಲ್ಲನೂ ಬೇಕಾಗ್ತದೆ. ಎಷ್ಟು ಬೇಕು ಅಷ್ಟು ಬೇಕು, ಅಷ್ಟನ್ನೇ ಬಳಸ್ಕೊಂಡು ಹಿತವಾಗಿ ಮಿತವಾಗಿ ಆನಂದದ ಜೀವನ ನಡೆಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಎಲ್ಲರೂ ಧ್ಯಾನಸ್ಥರಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.